ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ರಿಲೀಸು ಮೊದಲು ನಿಮ್ಮನ್ನು ನೋಡೇ ಮಾತಾಡ್ಬಿಡ್ತೇನೆ. ನನಗೆ ವಾಯ್ಸ್ ಎಲ್ಲಿಂದ ಬರ್ತಿದ್ದೆ ಅಲ್ಲಿಂದ ನೋಡೇ ಮಾತಾಡಿ ಅಭ್ಯಾಸ. ಎಸ್ ಸರ್, ನಮಸ್ತೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಗಳು, ಥಿಯೇಟ್ರ್ ವಿಸಿಟ್ಗಳು, ಸೊ ಎಲ್ಲ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಸರ್, ಖುಷಿಯಾಗುತ್ತೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಬೇಕು, ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್ ಮಾಡಬೇಕು. ದೈಹಿಕವಾಗಿ ದಣಿದಿದ್ದೀನಿ. ಜನ ಥಿಯೇಟ್ರಿಗೆ ಬರದೇ ಇದ್ದಾಗ ಮಾನಸಿಕವಾಗಿ ಕೂಡ ದಣಿತಾ ಇದ್ದೀವಿ ಸರ್. ಮುಖ ಗೊತ್ತಾಗುತ್ತೆ, ಎಲ್ಲೋ ಒಂದು ಕಡೆ ಫ್ರಸ್ಟ್ರೇಟೆಡ್ ಆಗಿದೆ ನಿಮಗೆ? ಫ್ರಸ್ಟ್ರೇಟ್ ಅನ್ನೋದಕ್ಕಿಂತ ನೋವಾಗಿದೆ ಸರ್, ಭಾಳ. ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆ ಸಿನಿಮಾ ಅಂತ ನಾವು ಹೇಳೋದು ಬೇರೆ ಸರ್. ನಾವು ಮಾಡ್ಕೊಂಡಿರೋ ಸಿನಿಮಾ ನಾವು ಒಳ್ಳೇದು ಅಂತ ಹೇಳೋದು ಬೇರೆ. ಒಳ್ಳೆ ರಿವ್ಯೂಸ್ ಬಂದಾಗ ಆ್ಯಂಡ್ ನೋಡಿರುವ ಜನ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಿರುವಾಗ, ಯಾಕಂದರೆ ನಾನು ಖುದ್ದಾಗಿ ನಾನು ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ದೀನಿ. KTM ಸಿನಿಮಾ ನೋಡಿದಂಥ ಪ್ರತಿಯೊಬ್ಬರು, ಇವತ್ತು ಸಿನಿಮಾ ಇದೆ ಥಿಯೇಟ್ರಲ್ಲಿ, ಸೊ ಹೋಗಿ ನೋಡಿದಂಥ ಪ್ರತಿಯೊಬ್ಬರೂ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಬಟ್ ನಮಗೆ ಶೋ ಟೈಮಿಂಗ್ಸ್ ಆಗಿರಲಿ, ಈಗ ಎಲ್ಲದರಲ್ಲೂ ನಮಗೆ ಭಾಳ ಸಮಸ್ಯೆ. ಅಂದರೆ ನೋಡಬೇಕು ಅನ್ನೋರಿಗೆ ಶೋ ಇಲ್ಲ, ಸೊ ಬಂದಿರೋರನ್ನ ಮಿನಿಮಮ್ ಟಿಕೆಟ್ ಇಲ್ಲ ಅಂಥೇಳಿ ವಾಪಸ್ ಕಳಿಸ್ತಾರೆ. ಅಲ್ಲಿ 10 ಜನ ಒಬ್ಬರೇ. ಈಗ ಏನಾಗುತ್ತೆ, ಬುಕ್ ಮೈ ಶೋಲ್ಲಿ ನಾವು ಹೆಂಗೆ ಮಾಡ್ತಾ ಬರ್ತೀವಿ ಅಂದರೆ, ನಾವು 10 ಜನ ಇಲ್ಲ ಅಂತ ಹೇಳ್ತಾರೆ. ಈಗ ನಮ್ಗಳ ಸಿನಿಮಾಗೆ ಅಲ್ಲೇ ಬಂದು ಟಿಕೆಟ್ ತೊಗೊಳೋರು ಇರ್ತಾರೆ. ಇವರು 20 ನಿಮಿಷ ಮುಂಚೆ ಬಂದವ್ರನ್ನ ವಾಪಸ್ ಕಳಿಸ್ಬಿಟ್ಟಿರ್ತಾರೆ, ಅವ್ರಿಲ್ಲ ಅಂತ. ಮುಂದೆ ಬರೋರ್ಗು ಅವ್ರಿಗೂ ಇಲ್ಲ ಅಂತ ಹೇಳಿ ಕಳಿಸ್ತಿರ್ತಾರೆ. ಅವ್ನು 15 ಜನ ವಾಪಸ್ ಕಳಿಸ್ಬಿಟ್ಟಿರ್ತಾರೆ, 15-20 ಜನನ. ಸೊ ಹಿಂಗೆ ಆಗ್ತಾ ಹೋಯಿತು ಅಂದರೆ, ಅದೇ ನೀವು ಹೇಳಿದಾಗೆ ಬ್ಯಾಕ್ ಟು ಬ್ಯಾಕ್ ರಿಲೀಸಸ್ಸು ಇಲ್ಲ, ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸು ಇಲ್ಲ. ಗೊತ್ತಿಲ್ಲ. ನೀವು ಹೈದರಾಬಾದ್ ತುಂಬ ದಿನ ಇದ್ರಿ, ನೀವು 6-7 ಮಂತ್ಸ್ ಅಲ್ಲೇ ಇದ್ದೀರಾ. ಸೊ ಇಲ್ಲೂ ಅಲ್ಲಿ ಓಡಾಡ್ಕೊಂಡು ಇದ್ದೀರಾ ನೀವು. ನಾನು ಕೇಳೋದು ನಿಮ್ಮ ಮುಂದೆ, ಥಿಯೇಟರ್ ಪ್ರೈಸ್ ರೇಟು ಅಲ್ಲೇನಿದೆ? ಯಾಕೆ ಅಲ್ಲಿ ಜನ ಸಿನಿಮಾನ ಮುಗಿಬಿದ್ದು ನೋಡ್ತಾರೆ, ಇಲ್ಲಾಕೆ ಜನ ಸಿನಿಮಾ ಹೋಗ್ತಾ ಇಲ್ಲ ಅಂತ? ಅಂದರೆ ಅದನ್ನು ತುಂಬ ಓಪನ್ ಆಗಿ ಮಾತಾಡೋಷ್ಟು ದೊಡ್ಡವನು ನಾನಾಗಿಲ್ಲ. ಏನಾಗುತ್ತೆ, ಅಂದರೆ ಅದನ್ನು ತುಂಬ ವ್ಯಕ್ತವಾಗಿ ಓಪನ್ ಆಗಿ ವ್ಯಕ್ತಪಡಿಸುವಷ್ಟು ದೊಡ್ಡವನು ನಾನಾಗಿಲ್ಲ ಇನ್ನು. ಆ್ಯಂಡ್ ಆ ಕ್ಯಾಲ್ಕುಲೇಷನ್ಗಳು ಕೆಲಸ ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಕಲಾವಿದರಾಗಿರೋದ್ರಿಂದ ನಾವು ಸಿನಿಮಾನ ಒಂದು ಕ್ರಿಯೇಟಿವ್ ಇದರಿಂದ ನೋಡ್ತೀವಿ ಹೊರತು ಒಂದು ಬಿಸ್ನೆಸ್ ಪರ್ಸ್ಪೆಕ್ಟಿವಿಂದ ನೋಡೋವಂಥ ಇದು ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಬರಬೇಕದು, ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಆಗಬೇಕದು. ಬಟ್ ಆ ಪರ್ಸ್ಪೆಕ್ಟಿವ್ ಇನ್ನೂ ನಾನು ಹೆಚ್ಚಾಗಿ ನೋಡ್ತಿಲ್ಲ. ಬಟ್ ಒಂದು ನಾನು ಹೇಳೋದೇನಂತಂದರೆ, ಕೆಲವು ಕಡೆ ಪ್ರೈಸಿಂಗ್ಗಳು ನಮ್ಮಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ರೆ ಮಿಡಲ್ ಕ್ಲಾಸ್ ಅವ್ರು ಬಂದು ನೋಡೋದು ಭಾಳ ಕಷ್ಟ ಆಗುತ್ತೆ, ಎಲ್ಲೇ ಆದರೂ ಅಷ್ಟೇ. ಸೊ ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನ ಚೇಂಬರ್ ಅವರು, ಕರ್ನಾಟಕ ಸರ್ಕಾರ ಅದನ್ನು ಮಾಡಿಕೊಟ್ರೆ ಸೊ ಸಿನಿಮಾ ಬಂದು ಜನ ನೋಡ್ತಾರೆ. ಆ್ಯಂಡ್ ಸಿನಿಮಾ ಇಸ್ ಎ ಸೆಲೆಬ್ರೇಷನ್ ಸರ್. ಎಂಟರ್ಟೈನ್ಮೆಂಟ್ ಅನ್ನೋದು ಇದೆಯಲ್ಲ, ಅದು ಅದರ ಮಾರ್ಗಗಳು ಬದಲಾಗ್ತಾ ಹೋಗುತ್ತೆ ಹೊರತು ಎಂಟರ್ಟೈನ್ಮೆಂಟ್ ಯಾವತ್ತೂ ಇದಾಗಲ್ಲ, ಸಾಯಲ್ಲ. ಸೊ ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಅವರಲ್ಲಿರುವ ಒಂದು ಸ್ಟ್ರೆಸ್ಫುಲ್ ಲೈಫ್ಗಾಗಿರ್ಬೋದು, ಇವತ್ತಿನ ದಿನದಲ್ಲಿ ಆ ಕೆಲಸದ ಒತ್ತಡಕ್ಕಾಗಿರ್ಬೋದು. ಸೊ ಅದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದು, ಸಿನಿಮಾ ಅನ್ನೋದು ಬೇಕೇ ಬೇಕು. ಬಟ್ ಇದರ ಸಿನಿಮಾನ ಏನಾಗ್ತಿದೆ ಇವತ್ತು, ಒಳ್ಳೆ ಸಿನಿಮಾ ಇಲ್ಲದೆ ಆಡಿಯನ್ಸ್ ಸಿನಿಮಾ ಸೋಲ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಒಳ್ಳೆ ಸಿನಿಮಾ ಮಾಡದೆ ಸಿನಿಮಾ ಸೋಲ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಸಿನಿಮಾ ಪ್ರೇಕ್ಷಕರಿಗೆ ಮುಟ್ಟದೆ ಸೋಲ್ತಿದೆ ಅನ್ನುವ ಸಿನಿಮಾಗಳ ಸಂಖ್ಯೆ ಹೆಚ್ಚು. ಖಂಡಿತ ಸರ್. ಸೊ ಪ್ರೇಕ್ಷಕರನ್ನ ಮುಟ್ಟದಕ್ಕೆ ಎಷ್ಟೋ ಸಿನಿಮಾ ಸೋಲ್ತಿದೆಯೋ ಹೊರತು ಅದು ಒಳ್ಳೆ ಕೆಟ್ಟ ಸಿನಿಮಾ ಅಂತ ಸೋಲ್ತಾ ಇಲ್ಲ ಇವತ್ತಿನ. ಅದು ಈ ಸಮಸ್ಯೆ ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಗೆ ಆದಾಗ ಭಾಳ ನೋವಾಗುತ್ತೆ. ನಮ್ಮದೇ ಭಾಷೆ, ನಮ್ಮದೇ ರಾಜ್ಯ. 12 ಗಂಟೆ ನೋಡ್ತಾರೆ, ಕನ್ನಡ ಸಿನಿಮಾ ಬೆಳಗ್ಗೆ ರಿಲೀಸ್ ಜನ ಬರ್ತಾ ಇಲ್ಲ. ಏನು ಹೇಳ್ತಿದ್ದಾರೆ? ಸೊ ನಾನು ಎಲ್ಲರೂ ಕೇಳ್ಕೊಳ್ಳೋದು, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇವತ್ತು ಬ್ಲಿಂಕ್ ಬಗ್ಗೆ ಮಾತಾಡೋಕೆ ಕೂತಿದ್ದೀವಿ. ಸೊ ಬ್ಲಿಂಕ್ ಸಿನಿಮಾ ಆಗಿರ್ಬೋದು, ನಾನು ಆವತ್ತಿಂದ ಹೇಳ್ತಾ ಬಂದಿರೋದು ಒಂದೇ, ದಿಯಾ ನೋಡಿದ್ದೀರಾ, ದಸರಾ ನೋಡಿದ್ದೀರಾ, ಒಂದಿಷ್ಟು ಜನ KTM ನೋಡಿದ್ದೀರಾ ಇವತ್ತು. ಸೊ ಎಲ್ಲದರಲ್ಲೂ ವಿಭಿನ್ನವಾಗಿ ಮಾಡ್ತಾಯಿದ್ದೀನಿ. ಯಾವುದೂ ಒಂದೇ ಥರದ ಸಬ್ಜೆಕ್ಟ್ ಅಲ್ಲ, ಯಾವುದೂ ಒಂದೇ ಥರದ ಪಾತ್ರವಲ್ಲ. ಆ್ಯಂಡ್ ಈಗ ಹೇಳ್ತೀವಲ್ಲ, ನಮ್ಮಲ್ಲಿ ಅಲ್ಲಿಗ ಪಕ್ಕದ ಭಾಷೆಯಲ್ಲಿ ಅಥವಾ ಇಲ್ಲಿ ಇಂಥ ನಟರಿದ್ದಾರೆ, ಇಂಥ ಸಿನಿಮಾಗಳನ್ನ ಮಾಡ್ತಾರೆ, ಸೊ ಇಂತಿಂಥ ಸಿನಿಮಾಗಳನ್ನ ತೊಗೋತಾರೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಸೊ ನಮ್ಮಲ್ಲಿ ತೊಗೊಳ್ಳೋದು, ನಾನೊಬ್ಬ ಅಂತಲ್ಲ, ಸುಮಾರು ಜನ ಕಲಾವಿದರಿದ್ದಾರೆ ಸರ್ ಇವತ್ತು. ಸಾಕಷ್ಟು ಜನ ಕಲಾವಿದರು ಬೇರೆ ಬೇರೆ ಥರ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಅವ್ರು ಮಾಡಿದಾಗ ಆ ಪ್ರಯತ್ನನ ಪ್ರೋತ್ಸಾಹಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥ ಧೈರ್ಯ ಬರೋದಿಲ್ಲ. ಸರ್ ನಾನು ಕೇಳೋದು, ಎಲ್ಲ ಹೊಸಬರು ಮಾಡ್ತಾ ಇದ್ದಾರೆ ಹೊಸ ಪ್ರಯತ್ನಗಳನ್ನ, ಸೊ ಅದಕ್ಕೆ ಜನ ಥಿಯೇಟ್ರಿಗೆ ಬರ್ತಿಲ್ವಾ ಅಂತ. ಹೊಸಬ್ರೇ ಮಾಡಬೇಕಲ್ವ ಸರ್? ಅಲ್ಲ, ಇವಾಗ ಏನಾಗುತ್ತೆ, ಜನಗಳು ಇಲ್ಲ ಸರ್, ಏನಾಗುತ್ತೆ, 10 ಸಿನಿಮಾಗಳು ರಿಲೀಸ್ ಆಗ್ತವೆ ಅಥವಾ ಒಂದು 10 ವರ್ಷಕ್ಕೆ ಒಂದು ಸತಿ ಇಡೀ ಸಿನಿಮಾ ಇಂಡಸ್ಟ್ರಿಗೆ ಒಂದು ಸಿನಿಮಾ ಬರುತ್ತೆ ಸರ್. ಯಾವುದೋ ಒಂದು ಹೊಸಬ್ರು ಸಿನಿಮಾ, ಒಂದು ಸಿನಿಮಾ ಬರುತ್ತೆ. ಆ್ಯಂಡ್ ಅದೇ ಆ ಇಡೀ ಇಂಡಸ್ಟ್ರಿಯ ಫಾರ್ಮುಲಾನೇ ಬದಲಾಯಿಸ್ಬಿಟ್ಟೋಗುತ್ತೆ. ಅದು ಯೋಚನೆಗಳು, ಅದು ಹೋಗ್ತಿದ್ದಂಥ ದಾರಿ ಎಲ್ಲವನ್ನೂ ಬದಲಾಯಿಸ್ಬಿಟ್ಟೋಗುತ್ತೆ ಅದು ಆ ಸಿನಿಮಾ. ಆಮೇಲೆ ಎಲ್ಲ ಆ ನಿಟ್ಟಿನಲ್ಲಿ ಸಿನಿಮಾ ಮಾಡೋದಕ್ಕೆ ಹೋಗ್ತಾರೆ. ಸೊ ಹೊಸ ಪ್ರಯತ್ನಗಳು ಆಗಬೇಕು. ಹೊಸ ಪ್ರಯತ್ನಗಳು ಆಗ್ತಾ ಇದ್ರೇ
ನಾವು ಬೇರೆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಇವತ್ತವರೆಗೂ ಮ್ಯಾಜಿಕ್ ಕ್ರಿಯೇಟ್ ಆಗಿರೋದು ಹೊಸಬ್ರು ಸಿನಿಮಾಲೆ. ಆ್ಯಂಡ್ ಇವತ್ತು ನೀವು ಏನು ಸ್ಟಾರ್ಸ್ ಹೇಳ್ತಾ ಇದ್ದೀರಾ, ಸೂಪರ್ ಸ್ಟಾರ್ಸ್ ಹೇಳ್ತಾ ಇದ್ದೀರಾ, ಅವರಲ್ಲೂ ಬಿಗಿನಿಂಗ್ ಸ್ಟೇಜಲ್ಲಿ ಹೊಸ ಹೊಸ ಥರದ ಸಿನಿಮಾಗಳು ಮಾಡಿದಾಗ, ಎಕ್ಸ್ಪರಿಮೆಂಟಲ್ ಸಿನಿಮಾ ಮಾಡಿದಾಗ ಪ್ರೋತ್ಸಾಹ ಸಿಕ್ಕಿದ್ದಕ್ಕೇ ಇವತ್ತು ಆ ಮಟ್ಟಕ್ಕೆ ಆಗ್ತಿರೋದು, ಜನ ಅವ್ರನ್ನ ರೀಚ್ ಆಗ್ತಾ ಇರೋದು. ಸೊ ಇವತ್ತಿಗೆ ಈಗ OTT ಮತ್ತು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗಿರೋದ್ರಿಂದ ನಾವು ಆ ಸೆಲೆಬ್ರೇಷನ್ನ ಮರಿತಾ ಇದ್ದೀವಿ ಸರ್. ಸಿನಿಮಾ ನೋಡೋ ಸೆಲೆಬ್ರೇಷನ್ನ ಮರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾನು OTTಲಿ ಸಿನಿಮಾ ನೋಡ್ತೀನಿ ಇವತ್ತು ಅಂತಂದರೆ ನನಗೆ ಫೋನ್ ಬರುತ್ತೆ, ಪಕ್ಕದಲ್ಲಿ ಯಾರೋ ಮಾತಾಡಿಸ್ತಾರೆ, ನಾನು ಆ ಪರದೆ ಮುಖಾಂತರ ಏನು ಇಮೋಷನ್ಸ್ನ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆಡಿಯನ್ಸ್ ಜೊತೆ, ಅದು ಕನೆಕ್ಟೇ ಆಗ್ತಾಯಿಲ್ಲ. ಹೌದಾ? ನಾನು ಅದೇ ಥಿಯೇಟ್ರಲ್ಲಾದರೆ ಲೈಟ್ಸ್ ಆಫ್ ಮಾಡ್ತೀವಿ ಆ್ಯಂಡ್ ಸಿನಿಮಾ ಪರದೆಯಿಂದ ಒಂದು ಎಮೋಷನ್ ಫ್ಲೋ ಆಗ್ತಾ ಇರುತ್ತೆ. ಅದಲ್ಲದೇ ಥಿಯೇಟ್ರಲ್ಲಿ ಒಂದಿಷ್ಟು ಜನ ಕೂತಿರ್ತೀವಿ, ಅವ್ರ ರಿಯಾಕ್ಷನ್ ನಮಗೆ ಇನ್ನೂ ರಿಯಾಕ್ಟ್ ಮಾಡ್ತಿರ್ತೀವಿ. ಯಾಕಂದರೆ ಕೆಲವು ಸಿನಿಮಾ ತುಂಬ ಜನ ಹೇಳಿದ್ದು ಕೇಳಿದ್ದೀನಿ, ಥಿಯೇಟ್ರಲ್ಲಿ ಬಿದ್ದು ನಕ್ಕದಂಥ ಸಿನಿಮಾ OTTಲಿ ಸುಮ್ಮನೆ ಕೂತು ನೋಡಿದ್ದೀವಿ ಅಂತ. OTTಲಿ ಅದು ವರ್ಕೇ ಆಗ್ತಿರ್ಲಿಲ್ಲ ಅಂತ. ಯಾಕದು ಅಂತಂದರೆ ಆ ಅಟ್ಮಾಸ್ಫಿಯರ್ ಸರ್, ಅದೊಂದು ಸೆಲೆಬ್ರೇಷನ್. ಅದು ನಾವು ಹಬ್ಬನ, ಈಗ ಫಾರ್ ಎಕ್ಸಾಂಪಲ್ ಒಂದು ಮನೇಲಿ ಒಂದು ಹಬ್ಬ ಮಾಡ್ತಿದ್ದೀವಿ ಅಂದರೆ ಬಂಧು ಬಳಗ ಸ್ನೇಹಿತರು ಎಲ್ಲ ಬಂದಾಗ ಆಗೋ ಖುಷಿ ಬೇರೆ. ನಾನೊಬ್ಬ ನಿಂತ್ಕೊಂಡು, ನಾನೊಬ್ಬ ಬಟ್ಟೆ ಹಾಕೊಂಡ್ಬಿಟ್ಟು ನಾನೊಬ್ಬನೇ ಊಟ ಮಾಡಿದ್ರೆ ಹೆಂಗಿರುತ್ತದು ಅಲ್ವಾ? ಸೊ ನಾನು ಎಲ್ಲರ ಜೊತೆ ಹಬ್ಬ ಆಚರಿಸೋದು ಬೇರೆ, ನಾನೊಬ್ಬ ಮನೇಲಿ ಕೂತು ಹಬ್ಬ ಆಚರಿಸೋದು ಬೇರೆ. ಸೊ ಸಿನಿಮಾ ಅನ್ನೋದು ಒಂದು ಹಬ್ಬ ಸರ್, ಅದು ನಾವು ಆ ಸೆಲೆಬ್ರೇಷನ್ ಮರಿತಾ ಇದ್ದೀವಿ. ಆ್ಯಂಡ್ ನಮ್ಮಂಥ ಮಧ್ಯಮ ವರ್ಗದವ್ರಿಗೆ ನಾವೊಂದು ಹೊರಗೆ ಹೋಗ್ತೀವಿ ಅಂದರೆ ಸಿನಿಮಾಗೋಸ್ಕರನೇ ಹೊರಗೆ ಹೋಗ್ತೀವಿ ಸರ್. ನಮ್ಮ ತಂದೆ ತಾಯಂದ್ರೆ ಅವತ್ತು ನಮ್ಮ ತಾಯಿ ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂದರೆ ನಮ್ಗೆ ಇಡೀ ದಿನ ಏನೋ ಒಂದು ಖುಷಿ ಇರ್ತಾಯಿತ್ತು. ಒಂದು ಬಟ್ಟೆ ಹಾಕ್ಕೊಂಡು ಅದನ್ನು ರೆಡಿಯಾಗಿ ಖುಷಿಯಾಗಿ ಥಿಯೇಟ್ರಿಗೆ ಹೋಗ್ತಿದ್ದೀವಿ ಅನ್ನೋ ಆ ಖುಷಿ ಬೇರೆ ಸರ್. ಅದು ಆ ಖುಷಿ ಮಕ್ಳಿಗೆ ಸಿಗ್ತಾ ಇಲ್ಲ ಇವತ್ತು. ಚರ್ಚೆ ಮಾಡ್ತಿದ್ವಿ, ಆಮೇಲೆ ಆ ಖುಷಿ ಮಕ್ಳಿಗೆ ಸಿಗ್ತಾ ಇಲ್ಲ ಇವತ್ತು. ನೆಕ್ಸ್ಟ್ ಜನ್ರೇಷನ್ ಮಕ್ಳಿಗೆ ಆ ಖುಷಿ ಸಿಗ್ತಾ ಇಲ್ಲ, ಪೇರೆಂಟ್ಸ್ಗಳು ಅದನ್ನು ಮಾಡ್ತಾ ಇಲ್ಲ. ಸೊ ಮಕ್ಳೇನಾರು ಅಂದ ತಕ್ಷಣ ಗೊತ್ತಿಲ್ಲ, ಒಂದು ಫೋನೋ ಅಥವಾ ಇನ್ನೊಂದೋ ಏನೋ ಅಲ್ಲಲ್ಲೇ ಅದು ಹಾಗೆ ಇದಾಗ್ತಿದೆಯಾ ಹೊರತು ಒಂಚೂರು ಹೊರಗೆ ಬಂದು ಸಿನಿಮಾ ನೋಡಿ. ನಾನು ಕೇಳೋದು ಎಲ್ಲರೂ, ಸೊ ಒಂಚೂರು ಹೊರಗೆ ಬಂದು ಸಿನಿಮಾ ನೋಡಿ, ಒಳ್ಳೊಳ್ಳೆ ಸಿನಿಮಾ ನೋಡಿ. ನಾನು ಎಲ್ಲ ಸಿನಿಮಾನೂ ನೋಡಿ ಅಂತ ನಾನು ಕೇಳಲ್ಲ. ಒಳ್ಳೆ ಪ್ರತಿಕ್ರಿಯೆ ಬಂದಾಗ, ಒಳ್ಳೆ ಇದು ಬಂದಾಗ ದಯವಿಟ್ಟು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಸೊ ಇಷ್ಟು ನಾನು ಕೇಳಿ ಯಾಕೆ ನಿಮ್ಮ ಸಿನಿಮಾದ 2 ಶೇಡ್ ಇದೆ. ಒಂದು 90s ಒಂದು ಶೇಡ್ ಇದೆ, ಒಬ್ಬರು ಅದು ಪ್ಯಾರಲ್ ಹೋಗ್ತಾ ಇರ್ತಾರೆ, ಮತ್ತು ಈಗ ಒಂದು ಜನ್ರೇಷನ್ ಹೋಗ್ತಾ ಇದೆ. ಸೊ ಇಷ್ಟು ಮಾತಾಡೋದು ಎರಡಿಗೂ ಕನೆಕ್ಟ್ ಆಗುತ್ತೆ ನನಗೆ ಗೊತ್ತಿರೋಂಗೆ. ಸೊ 90s ಕಿಡ್ಸು ಅವ್ರದ್ದೊಂದು ಬೇರೆ ಥರ ಇರುತ್ತೆ, ಈಗೊಂದು ಇರುತ್ತೆ. ಸೊ ನೀವೇನು ಸರ್ ಅದ್ರ ಬಗ್ಗೆ? ಬ್ಲಿಂಕ್ ಬಗ್ಗೆ ಬಗ್ಗೆನೇ ಸರ್. ಈಗ ಬ್ಲಿಂಕ್ ಸಿನಿಮಾ ಮಾಡಬೇಕಂತ ಒಪ್ಕೊಂಡಿದ್ದು ಮತ್ತು ವಿಭಿನ್ನವಾದ ಕತೆ, ವಿಭಿನ್ನವಾದ ಪಾತ್ರ. ಆ್ಯಂಡ್ ನಾನು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಜಾನರ್ಸ್ನ ಬ್ರೇಕ್ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋಗ್ತೀನಿ ಸರ್. ನಾನು ಮಾಡಿರುವಂಥ ಪಾತ್ರವನ್ನೇ ಮತ್ತೆ ಮಾಡಬಾರ್ದು. ಅಂದರೆ ಏನಂದರೆ ಪ್ರತಿ ಪಾತ್ರ ಮಾಡುವಾಗ ಅದರಲ್ಲಿ ಏನೋ ಒಂದು ಕಲಿಕೆ ಇರಬೇಕು ನನಗೆ, ಅದು ನನ್ನ ಮೋಟಿವ್ ಮಾಡಬೇಕು ನಾನು. ಸೊ ನಾನು ಅದಕ್ಕೋಸ್ಕರ ಏನೇನೋ ಕಲಿಬೇಕು, ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಬೇಕು ನಾನು ಆ ಪಾತ್ರಕ್ಕೋಸ್ಕರ. ಆ್ಯಂಡ್ ನನ್ನಲ್ಲಿ ಯಾಕೆ ಅನ್ನೋ ಪ್ರಶ್ನೆ ಬಹಳ ಇರುತ್ತೆ ಯಾವಾಗಲೂ. ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡಿಸುವಂಥ ಸಿನಿಮಾ. ಆ್ಯಂಡ್ ಸೈನ್ಸ್ ಫಿಕ್ಷನ್ ಸಿನಿಮಾ ನನ್ನ ಹಿಂದೆ ಈಗ ನಾನು ಯಾವುದು ಮಾಡಿರಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಈ ಕಥೆ ನನಗೆ ಭಾಳ ಆಡಿಯನ್ಸ್ ಆಗಿ ಭಾಳ ಇಷ್ಟ ಆಯ್ತು ನನಗೆ. ಆ್ಯಂಡ್ ಎಲ್ಲ ಹೇಳ್ತಿರ್ತಾರಲ್ಲ ಸರ್, ಒಂದು ಸಿ ಯು ಸೂನ್ ಮಲಯಾಳಮಲ್ಲಿ ಒಂದು ಸಿನಿಮಾ ಬಂತು. ಸೊ ಆ ಥರದ ಸಿನಿಮಾಗಳು ಇಲ್ಲಿ ಯಾಕೆ ಬರ್ತಾ ಇಲ್ಲ, ಅಥವಾ ಒಂದಿಷ್ಟು ಎಕ್ಸ್ಪರಿಮೆಂಟಲ್ ಸಿನಿಮಾಗಳು ಇಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಮಾಡೋರಿಗೆ ಬ್ಲಿಂಕ್ ಒಂದು ಉತ್ತರ ನಮ್ಮ ಕಡೆಯಿಂದ. ಅಂದರೆ ನಮ್ಮ ಕಡೆಯಲ್ಲೂ ಮಾಡುವಂಥ ಶಕ್ತಿ ಇರುವಂಥ ಹುಡುಗರಿದ್ದಾರೆ, ಆದರೆ ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಆಗಲಿ ರಿಸೋರ್ಸಸ್ ಆಗಲಿ ನಮಗೆ ಸಿಗ್ತಾ ಇಲ್ಲ. ಟ್ರೈನ್ ಟ್ರಾವೆಲ್ಸ್ ಆ ಥರದ್ದೆಲ್ಲ ಇತ್ತು, ಸೊ ಅದ್ರ ಬಗ್ಗೆ? ಎಸ್ ಸರ್, ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ. ಈ ಪಾತ್ರ 2024 ಮತ್ತು 1990 ಎರಡರಲ್ಲೂ ಟ್ರಾವೆಲ್ ಮಾಡುತ್ತೆ. ಅಂದರೆ 2 ಶೇಡ್ ಇರೋದಕ್ಕಿಂತ ಹೆಚ್ಚಾಗಿ ಇದೇ ಪಾತ್ರ ಅಲ್ಲಿಗೆ ಹೋಗೋದು. ಸೊ 90ರಲ್ಲಿ ಬೇರೆ ಶೇಪ್ ಇದರಲ್ಲಿ ಇರೋದಿಲ್ಲ, ಇದೇ ಪಾತ್ರ ಹಿಂದಕ್ಕೆ ಹೋಗುತ್ತೆ, ಇದೇ ಪಾತ್ರ ಮುಂದಕ್ಕೆ ಬರುತ್ತೆ. ಸೊ ಈ ಥರ ಆಗುವಾಗ ಏನಾಗುತ್ತೆ, ಮಜಾ ಕೊಡುತ್ತೆ ಸರ್. 90ರ ದಶಕದ ಎಲ್ಲ 90s ಕಿಡ್ಸ್ ಏನಿದ್ದೀರಾ, ನಿಮ್ಮ ಹಳೆ ನೆನಪುಗಳೆಲ್ಲ ಬರುತ್ತೆ. 90s 2000 ಕಿಡ್ಸ್ ಏನಿದ್ದೀರಿ, ಸೊ ನಿಮ್ಮ ಹಳೆ ನೆನಪೆಲ್ಲ ಮತ್ತೆ ಮರಗಳಿಸುತ್ತೆ. ಯಾಕಂದರೆ 90s ಕಿಡ್ಸ್ಗೆಲ್ಲ ನಮಗೆ 2001 ಮೆಜೆಸ್ಟಿಕ್ಕು, ಹುಚ್ಚ, ಈ ಸಿನಿಮಾಗಳು ಆ ಟೈಮಲ್ಲಿ, ಅಂದರೆ ಇದನ್ನೆಲ್ಲ ತುಂಬ ಸಣ್ಣದಾಗಿ ನಾವು ಸಿನಿಮಾದಲ್ಲಿ ತೋರಿಸ್ತಾ ಹೋಗಿದ್ದೀವಿ. ಅಂದರೆ ಯಾವುದನ್ನು ದೊಡ್ಡದಾಗಿ ಮಾತಾಡದೆ ಚಿಕ್ಕದಾಗಿ ಆವತ್ತಿನ ದಿನದಲ್ಲಿ ಒಂದು ಇಮೋಷನ್ಸ್, ಮೇಯ್ನ್ ಕಥೆನೇ ಬೇರೆ, ಅದು ಹೋಗ್ತಾ ಇರುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಜನ ಆವತ್ತಿನ ದಿನ ಸಿನಿಮಾನ ಹೇಗೆ ನೋಡ್ತಾ ಇದ್ರು, ಸಿನಿಮಾ ಪ್ರಚಾರ ಹೇಗಿತ್ತು, ಆ್ಯಂಡ್ ಇವತ್ತಿಗೆ ಅದೇ ಪಾತ್ರ 2024ಕ್ಕೆ ಬಂದಾಗ ಇವತ್ತಿನ ದಿನ ಸಿನಿಮಾ ಪರಿಸ್ಥಿತಿ ಹೇಗಿದೆ, ಸಿನಿಮಾ ಪ್ರಚಾರ ಹೇಗಿದೆ, ಸಿನಿಮಾ ಏನಾಗಿ ಕನ್ವರ್ಟ್ ಆಗಿದೆ ಅಂತ ನಿಮಗೆ ತುಂಬ ಅಂಡರ್ ಕರೆಂಟಲ್ಲಿ ವರ್ಕ್ ಆಗುತ್ತೆ ಅದು. ಸರ್ ಮುಂಚೆ ರವಿ ಸರ್ದು ಪ್ರೇಮಲೋಕದಲ್ಲಿ 12 ಸಾಂಗ್ ಆ ಥರ ಇದ್ದಿದ್ದು. ಬಟ್ ಅದು ಬಿಟ್ಟರೆ ನನಗೆ ಗೊತ್ತಿರೋಂಗೆ ಪರ್ವ ಸಿನಿಮಾ ಕೂಡ ಬಂತು ಸೆಂಟ್ರಲ್ಲಿ. ಅದಾದಮೇಲೆ ನನಗೆ ಗೊತ್ತು ಇದೇ ಬ್ಲಿಂಕ್ ಸಿನಿಮಾ ಅನಿಸುತ್ತೆ. ಇಷ್ಟೊಂದು ಸಾಂಗು, 12 ಸಾಂಗು ಪ್ಲಸ್ ಒಂದು 8-9 ಬಿಟ್ ಸಾಂಗ್ಸ್ ಇರೋಂಥದ್ದು. ಆ್ಯಂಡ್ ಫಸ್ಟ್ ಇಂಡಿಯನ್ ಮ್ಯೂಸಿಕಲ್ ಸೈಫೈ ಸಿನಿಮಾ ಸರ್ ಅದು ಇಂಡಿಯನ್ ಮ್ಯೂಸಿಕಲ್ ಸೈಫೈ ಸಿನಿಮಾ ಇದು. ಸೊ
ನಮ್ಮಿಂದ ಸಾಧ್ಯ ಆಗ್ತಿರೋದು ನಮಗೆ ಭಾಳ ಖುಷಿ ಇದೆ. ಆ್ಯಂಡ್ ಈಗ 12 ಸಾಂಗ್ ಅಂದರೆ ಕೆಲವ್ರಿಗೆ ಅನ್ನಿಸ್ಬೋದು, ಇವಾಗ ನೀವು ನೋಡ್ತಾ ಹೋಗ್ಬೋದು ಆಡಿಯನ್ಸ್ನ ಪೇಷನ್ಸ್ ಅಥವಾ ಒಂದು ಯಾವುದೇ ಒಂದು ಕಂಟೆಂಟ್ನ ನೋಡುವ ಪೇಷನ್ಸ್ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಬರ್ತಾ ಇದೆ. ನಾವು 7 ನಿಮಿಷ ಹಾಡು ಬರಿತಾ ಇದ್ವಿ, ನಾವು 9 ನಿಮಿಷ ಹಾಡನ್ನ ಕೇಳ್ತಾ ಇದ್ವಿ, 7 ನಿಮಿಷ ಹಾಡನ್ನ ಕೇಳ್ತೀವಿ. ಇವತ್ತು ಕೇಳ್ತೀನಿ, ನಗುತ್ತಾ ನಲ್ಲಿ ಹಾಡನ್ನ ಕೇಳ್ತಾ ಹೋದರೆ ಎಷ್ಟು ದೊಡ್ಡ ಅಂದರೆ ನಾನು ಇವತ್ತಿಗೂ ಕೇಳ್ತೀನಿ. ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ಪಟ್ಟ ಅಭಿಮಾನಿ ಸರ್. ನಾನು ಅವ್ರ ಅಭಿಮಾನಿ. ಆ್ಯಂಡ್ ಅವ್ರ ಹಾಡುಗಳೆಲ್ಲವೂ ಸಾಕಷ್ಟು ಹಾಡುಗಳು ನಾನು ಕೇಳ್ತಾ ಇರ್ತೀನಿ, ನನ್ನ ಬಾಯಲ್ಲಿದೆ ಹಾಡುಗಳು. ಆ್ಯಂಡ್ ಗುಣಗ್ತಾ ಹೋಗ್ತಾ ಇರ್ತೀನಿ ನಾನು ಗಾಡೀಲಿ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ. 7 ನಿಮಿಷದಿಂದ 4 ನಿಮಿಷಕ್ಕೆ ಬಂದಿದ್ದೀವಿ, 4 ನಿಮಿಷದಿಂದ 3 ನಿಮಿಷಕ್ಕೆ ಬಂದಿದ್ದೀವಿ. ಇವಾಗ 3 ನಿಮಿಷ 5 ಸೆಕೆಂಡು, 3 ನಿಮಿಷ 10 ಸೆಕೆಂಡ್ ಇದ್ರೆ ಮ್ಯಾಕ್ಸಿಮಮ್ ಹಾಡುಗಳು. ಕೆಲವು ಸಿನಿಮಾ ಹಾಡೇ ಇರೋದಿಲ್ಲ. ಆ ಥರದ ಸಿನಿಮಾ ನಾನು ಮಾಡಿದ್ದೀನಿ ಒಂದು. ಅಂದರೆ ಅದಕ್ಕೆ ಅಲ್ಲಿ ರಿಕ್ವೈರ್ಮೆಂಟ್ ಇರಲಿಲ್ಲ. ಸೊ ಅಲ್ಲಿ ರಿಕ್ವೈರ್ಮೆಂಟ್ ಇದೆ. ಸೊ ರಿಕ್ವೈರ್ಮೆಂಟ್ ಇದ್ದಾಗ ಹಾಡುಗಳನ್ನ ಮಾಡಿದ್ದೀನಿ. ಬಟ್ ಯಾರು ಅಯ್ಯೋ 12 ಹಾಡು ಬೋರ್ ಆಗ್ಬೋದು ಆ ಸಿನಿಮಾ ಅಂದರೆ ದಯವಿಟ್ಟು ಅಂದ್ಕೋಬೇಡಿ. ಬಿಟ್ ಸಾಂಗ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಹಾಡು ಅಂದ ತಕ್ಷಣ ನಾವು ಕುಣಿದು ಕುಪ್ಪಳಿಸುತ್ತಾ ಯಾವುದೋ ಒಂದು ಸಂಬಂಧ ಇಲ್ದಿರೋ ಲೊಕೇಶನ್ಗೆ ಹೋಗ್ತಾ ಅಥವಾ ನಿಮಗೆ ಮೇಜರಾಗಿ ಕಥೆಯಿಂದ ಡೈವರ್ಟ್ ಮಾಡಲ್ಲ, ಹಾಡುಗಳ ಮುಖಾಂತರ ಕಥೆನ ಹೇಳ್ತಾ ಹೋಗ್ತೀವಿ. ನೀವು ಫಾರ್ ಎಕ್ಸಾಂಪಲ್ ಪ್ರೇಮ ಲೋಕದಲ್ಲಿ ನೋಡಿದಾಗ ಪ್ರೇಮ ಲೋಕದಲ್ಲಿ 12 ಹಾಡಿದ್ರು 12 ಹಾಡು ಯಾಕೆ ಕನೆಕ್ಟ್ ಆಯಿತು ಅಂದರೆ ಅದು ಪಾಠ್ಯ ರೂಪದಲ್ಲಿದೆ. ಹಾಡ್ತಾ ಕತೆ ಹೇಳ್ತಿದೆ. ಏನಮ್ಮ ಹುಡುಗಿ ಇದೆ ಫಾರ್ ಎಕ್ಸಾಂಪಲ್ ಅವರು ಜೂಲಿ ಚಾವ್ಲಾ ಅವರು ಬರ್ತಾರೆ, ಪ್ರಭಾಕರ್ ಸರ್ ಮಾತಾಡ್ತಾರಲ್ಲ, ಕೇಳಮ್ಮ ಹುಡುಗಿ ಏನಮ್ಮ ಆ ಥರ ಹೋಗುತ್ತೆ. ನನಗೆ ಅದು ಲಿರಿಕ್ ಇದಾಗ್ತದೆ. ಪಕ್ಕಾ ಇಡೀ ಒಂದು ಕಥೆನ ಹಾಡು ಮುಖಾಂತರ ಹೇಳ್ತಾ ಇದೀವಿ ನಾವು. ಜನ ಕತೆಗೆ ಹುಕ್ಕಾಗಿರ್ತಾರೆ. ಆ ಥರದ್ದು ಒಂದು ಹಾಡು ಮುಖಾಂತರ ಕಥೆನ ಹೇಳೋವಂಥ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲೂ. ಮತ್ತು ಅದೇ ನೋಡಮ್ಮ ಹುಡುಗಿ, ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಬಂದಿದ್ದು ಓದುವ ಸಲುವಾಗಿ, ಎಲ್ಲ ಹುಡುಗರಿರೋ ಕಾಲೇಜು, ನೀನಿನ್ನೂ ಟೀನೇಜು, ಸೊ ಹುಷಾರಾಗಿರಬೇಕು, ತಲೆ ಬಗ್ಸಿ ಹೋಗ್ಬೇಕು, ಪ್ರತಿಯೊಂದು ಕತೆ ಹೇಳ್ತಾ ಇದೆ ಹಾಡಲ್ಲಿ. ಮಾತಾಡ್ತಾ ಇದ್ದೀವಿ ನಾವು ಹಾಡು ಮುಖಾಂತರ. ನಾವು ಹಾಡು ಆಡ್ತಾ ಇಲ್ಲ, ಮಾತಾಡ್ತಾ ಇದ್ದೀವಿ ಹಾಡಲ್ಲಿ. ಒಂದು ಟ್ಯೂನಲ್ಲಿ ಮಾತಾಡ್ತಾ ಇದ್ದೀವಿ ನಾವು. ಸೊ ಬ್ಲಿಂಕಲ್ಲೂ ಒಂದು ಟ್ಯೂನಲ್ಲಿ ಒಂದಿಷ್ಟು ಮಾತಾಡ್ತಾ ಹೋಗ್ತೀವಿ, ಅಥವಾ ಒಂದಿಷ್ಟು ಹಾಡುಗಳ ಮುಖಾಂತರ ಕಥೆಯನ್ನು ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಹಾಡು ಮುಖಾಂತರ ಪಾತ್ರದ ಒಳಗಿರುವ ಜಂಜಾಟಗಳನ್ನ ಹೇಳ್ತಾ ಹೋಗ್ತೀವಿ. ಅಂದರೆ ಅವ್ನ ಮನಸ್ಥಿತಿ, ಮನದಾಳದಲ್ಲಿ ಏನು ನಡೀತಾ ಇದೆ ಅವ್ನ ಮನಸ್ಸಲ್ಲಿ ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಸೊ ಈ ಥರದ ನಿಟ್ಟಿನಲ್ಲಿ ಹಾಡುಗಳಾಗಿರೋದು. ಸೊ 12 ಸಾಂಗ್ ಇದೆ. ಕೆಲವರಿಗೆ ತುಂಬ ಒಳ್ಳೆ ಸಾಂಗ್ಗಳಿದೆ ಇರ್ಬೋದು ಅಂತ, ಕೆಲವ್ರಿಗೆ ಬೋರ್ ಆಗುತ್ತೆ ಅಂತ ಇವಾಗಲೇ ಮೈಂಡ್ಸೆಟ್ ಮಾಡ್ಕೋಬೇಡಿ ದಯವಿಟ್ಟು. ಸೊ ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದೀವಿ. ಅಫ್ಕೋರ್ಸ್ ಒಂದು ಇಷ್ಟು ಸಿನಿಮಾಗಳು ಮಾಡ್ತಿದ್ದೀವಿ ಅಂದಾಗ 4 ನಿಮಿಷ ಹಾಡುಗಳನ್ನ 12 ಹಾಡಿಟ್ರೆ ಅಲ್ಲೇ ಆಗೋಯ್ತು, 60 ನಿಮಿಷ ಆಗೋಯ್ತು. ಅರ್ಧ ಸಿನಿಮಾ ನನ್ನ ಹಾಡನ್ನ ತೋರ್ಸೋಕ್ಕಾಗಲ್ಲ ಅಲ್ವಾ. ಸೊ ಹಾಡು ಬೇರೆ ರೀತಿಯಲ್ಲಿದೆ ಸಿನಿಮಾದಲ್ಲಿ, ವಿಭಿನ್ನವಾದ ರೀತಿಯಲ್ಲಿದೆ, ಕತೆ ಹೇಳ್ತಾ ಇದೆ. ಸೊ 2 ಗಂಟೆ 20 ನಿಮಿಷ ಇರೋದು ಸಿನಿಮಾ, 2 ಗಂಟೆ 15 ನಿಮಿಷ ಇರೋದು ಸಿನಿಮಾ. ಅಷ್ಟರಲ್ಲಿ ನಾನು ಕಥೆನೂ ಹೇಳಬೇಕು, ಹಾಡನ್ನೂ ಹೇಳಬೇಕು. ಆ್ಯಂಡ್ ನಾನು ಚೂಸ್ ಮಾಡಿರುವ ಕತೆ ಸೈನ್ಸ್ ಫಿಕ್ಷನ್ ಹೇಳೋದಕ್ಕೆ. ಸೊ ತುಂಬ ಕ್ಲಾರಿಟಿ ಇರಬೇಕಾಗುತ್ತೆ. ಸೊ ಹಾಡು ಬೇರೆ ಥರ ಟ್ರಾವೆಲ್ ಆಗುತ್ತೆ. ಸರ್ ಬ್ಲಿಂಕಲ್ಲಿ ಕಣ್ಣು ಬಿಟ್ಟಿಸು ಅಂತ ಹೇಳ್ತಾರೆ. ಆ ಥರ ಒಂದು ಗಾದೆ ಇದೆ, ಕಣ್ಣು ಮುಚ್ಚಿ ತೆಗಿಯೋಷ್ಟು ಏನೋ ಒಂದು ಆಗೋಯ್ತು ಅಂತ. ಸೊ ನಿಮಗೆ ಆ ಥರ ಏನೋ ಆಗಿದೆಯಾ? ಕಣ್ಣು ಮುಚ್ಚಿ ತೆಗೆಯುವಂಥದ್ದು ಏನು ನನ್ನ ಲೈಫಲ್ಲಿ ಆಗಿಲ್ಲ. ಪಾಸಿಟಿವ್ ಆಗಿ ನೆಗೆಟಿವ್ ಆಗಿರ್ಬೋದು, ಆ ಥರ ಹಂಗೇನಿಲ್ಲ. ನೆನಪಿರಲ್ಲ ನಮಗೆ, ಬಟ್ ನೆಗೆಟಿವ್ ತುಂಬ ನೆನಪಿರುತ್ತೆ ನಮಗೆ ಅದರದ್ದೆಲ್ಲ. ನಾನು ಎರಡನ್ನೂ ತುಂಬ ನೆನಪಿಟ್ಕೊಳ್ಳಲ್ಲ ಸರ್. ನೆಗೆಟಿವ್ನಂತೂ ತುಂಬ ನೆನಪಿಟ್ಕೊಳ್ಳೋಕ್ಕಲ್ಲ. ಯಾಕಂದರೆ ಮನಸ್ಸು ಕಹಿ ಮಾಡ್ತಾ ಹೋಗುತ್ತೆ, ಮನುಷ್ಯನಾಗಿ ಬದಲಾಯಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಕೆಲವು ಕಡೆ ಎಲ್ಲೊಂದು ಕಡೆ ಮರೆಯೋದೇ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಕಹಿ ಘಟನೆಗಳನ್ನ ಮರೆತು ಬಿಟ್ರೆ ಅದರಿಂದ ಒಂದು ಪಾಠ ಕಲ್ತಿರ್ತೀವಲ್ಲ, ಅದು ನೆನಪಿರಬೇಕು. ಬಟ್ ಆ ಘಟನೆ ಪ್ರಾಬ್ಲಿ ಅದನ್ನು ನಾವು ಇಟ್ಕೋತಾ ಹೋದರೆ ಕೆಲವು ಸತಿ ಮನಸ್ಸು ಕಹಿ ಆಗ್ತಾ ಹೋಗುತ್ತೆ. ಅದು ಆಗಬಾರ್ದು ಅದು. ಆ್ಯಂಡ್ ನೀವು ಹೇಳಿದಾಗೆ ಬ್ಲಿಂಕ್ ಆಗೋದ್ರಲ್ಲಿ ಏನಾಗಿದೆ ನನ್ನ ಲೈಫಲ್ಲಿ, ನಾನು ಆ್ಯಕ್ಚುಲಿ ಕಣ್ಣು ಮುಚ್ಚಿ ತೆಗೆಯುವಂಥ ಸಂದರ್ಭ ಅಲ್ಲ, ಬಟ್ ಆದರೂ ಲೈಫ್ ಚೇಂಜಿಂಗ್ ಒಂದು ಹಂತ ಇರುತ್ತಲ್ಲ. ನಾನೊಬ್ಬ ಕಲಾವಿದ ಆಗಬೇಕು ಅಂತ ಅಂದ್ಕೊಂಡಂಥ ಒಂದು ವರ್ಷ 2014. ಸೊ ನಾನು ಆ ವರ್ಷದ 2013-14 ಆ ವರ್ಷ ನನಗೆ ಒಂದು ಫುಲ್ ಚೇಂಜ್ ಓವರ್, ಒಂದು ಯೂಟರ್ನ್ ಲೈಫಲ್ಲಿ. ನನಗೆ ಬದುಕು ಸಾಕ್ತಿದ್ದಂಥ ರೀತಿ ಆ ಬದುಕು ಒಂದು ದಾರಿಯಲ್ಲಿ ಹೋಗ್ತಾ ಇತ್ತು. ಆ ಇಡೀ ಬದುಕು ಗೊತ್ತಿಲ್ಲದೆ ಇರುವ ಒಂದು ಕತ್ತಲ ಜಾಗದ ಕಡೆಗೆ ತಿರುಗಿ ಮುಂದೇನು ಅನ್ನೋದು ಏನೂ ಕಾಣ್ತಾ ಇಲ್ಲ ನನಗೆ. ಆದರೂ ಈ ದಾರಿಯಲ್ಲಿ ನಡಿಬೇಕು ಅನ್ನೋ ಒಂದು ಆಸೆ ಶುರುವಾಯಿತು.
ಸೊ ಒಂದು ಮಾತಿದೆಯಲ್ಲ, ಬೆಳಕಿಲ್ಲದ ದಾರಿಯಲ್ಲಿ ನಾನು ನಡೆಯಬಲ್ಲೆ, ಆದರೆ ಕನಸಿಲ್ಲದ ದಾರಿಯಲ್ಲಿ ನಾನು ಹೇಗೆ ನಡೆಯಲಿ ಅಂತ. ಸೊ ಕನಸಿನ ದಾರಿಯಲ್ಲಿ ನಡೀತಾ ಹೊರಟೆ. ಸೊ ಅಲ್ಲಿ ಬೆಳಕು ಎಷ್ಟು ಮಟ್ಟಿಗೆ ಬಂದಿದೆಯೋ ಗೊತ್ತಿಲ್ಲ ಇವತ್ತಿಗೆ, ಬಟ್ ಕನಸಂತೂ ಹುಡ್ತಾನೇ ಇದೆ. ಆ ಕನಸು ನನಗೆ ಫ್ಯೂಲ್ ಥರ ನನ್ನಲ್ಲಿ ಬರ್ನ್ ಆಗ್ತಾನೆ ಇದೆ, ನಾನು ನಡೀತಾನೆ ಇದ್ದೀನಿ ಸರ್. ಸೊ ಈಗ ಸೈಂಟಿಫಿಕ್ ಥ್ರಿಲ್ಲರ್ ಅಂತ ಬಂದಾಗ ಕೆಲವರು ಸಿನಿಮಾ ನೋಡಿದಾಗ ಅಷ್ಟು ಅರ್ಥ ತುಂಬ ಕಾಂಪ್ಲಿಮೇಟ್ ಆಗಿ ಮಾಡ್ಬಿಡ್ತಾರೆ. ಸೊ ಈ ಸಿನಿಮಾದಲ್ಲಿ ತುಂಬ ಕಾಂಪ್ಲಿಮೇಟ್ ಅನಿಸುತ್ತಾ ಸಿನಿಮಾ ಸರ್? ಕಾಂಪ್ಲಿಕೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ನಿಮ್ಮ ತುಂಬ ಸೂಕ್ಷ್ಮವಾಗಿ ನೋಡ್ಬೇಕು ನೀವು ಈ ಸಿನಿಮಾ ಹಿಂಗೆ ನೋಡ್ತಾ ಫೋನ್ ಬಂತು ಒಂದು ನಿಮಿಷ ಹಿಂಗೆ ಫೋನ್ ಎತ್ಕೊತೀನಿ ಅಂತ ಹಿಂಗೆ ನೀವು ಫೋನ್ ನೋಡಿ ಹಿಂಗೆ ನೋಡೋ ಅಷ್ಟರಲ್ಲಿ 3 ಘಟನೆ ಹೊರಟೋಗಿರುತ್ತೆ ಅಲ್ಲಿ, ಇಲ್ಲ 4 ಘಟನೆಗಳು ಆಗೋಗಿರುತ್ತೆ. ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಸಿನಿಮಾ ಆ ಪೇಸಲ್ಲಿ ಓಡ್ತಾ ಇರುತ್ತೆ. ಸೊ ನಿಮ್ಮನ್ನ 1 ನಿಮಿಷನೂ ಬ್ಲಿಂಕ್ ಮಾಡದೆ ನೋಡುವಂಥ ಸಿನಿಮಾ ಇದು. 2 ಇದೆ ಸರ್. ಒಂದು ಬ್ಲಿಂಕ್ ಮಾಡದೆ ನೋಡುವಂಥ ಸಿನಿಮಾ, ಇನ್ನೊಂದು ಇಡೀ ಸಿನಿಮಾದಲ್ಲಿ ಆಗೋದು ಒಂದು ಐ ಡ್ರಾಪ್ ಮುಖಾಂತರ ಇಡೀ ಸಿನಿಮಾದ ಕಥೆ ಓಪನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈ ಸಿನಿಮಾದಲ್ಲಿ ಬ್ಲಿಂಕ್ ಮಾಡ್ದೇ ಆ್ಯಕ್ಟ್ ಮಾಡಿದ್ದೀನಿ ಸರ್ ಇಡೀ ಸಿನಿಮಾ. ಸೊ ನಾನು ಅದೇ ಹೇಳಿದ್ನಲ್ಲ ಆಗಲೇ, ಪ್ರತಿ ಪಾತ್ರ ಮಾಡುವಾಗ್ಲೂ ಏನೋ ಒಂದು ಹೊಸತನ, ಏನೋ ಒಂದು ಚಾಲೆಂಜಸ್ನ ಹಾಕೋತಾ ಹೋಗ್ತೀನಿ ನನಗೆ ನಾನೇ. ಸೊ ಈ ಸಿನಿಮಾದಲ್ಲಿ ಅದೇನಕ್ಕೆ ಮಾಡಿದ್ದೀನಿ ಅನ್ನೋದಕ್ಕೆ ಕಾರಣ ಇದೆ, ಸುಮ್ಮನೆ ಟ್ಯಾಲೆಂಟ್ ತೋರಿಸ್ಬೇಕು ಅಂತ ಮಾಡಿರೋದಲ್ಲ. ಸೊ ಅದಕ್ಕೊಂದು ಕಾರಣ ಇದೆ, ನಾನು ಏನಕ್ಕೆ ಬ್ಲಿಂಕ್ ಮಾಡಲ್ಲ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾವು ಕಣ್ಣು ಮಿಟ್ಟಿಸಿ ಇಲ್ಲಿ ಬ್ಲಿಂಕ್ ಆಗಲಿಲ್ಲ, ಆಟೋಮೆಟಿಕ್ ಆಗ್ತಾನೆ ಇರುತ್ತೆ. ಸೊ ಹೆಂಗೆ ಕಂಟ್ರೋಲ್ ಮಾಡಿದ್ರೆ ಇಡೀ ಸಿನಿಮಾ? ಇಲ್ಲ ಸರ್, ಅದಕ್ಕೆ ಅಂತ ಎಕ್ಸಸೈಸ್ಗಳು ಮಾಡಿದ್ದೀನಿ. ಈಗ ಸಾಕಷ್ಟು ಐ ಎಕ್ಸಸೈಸಸ್ಗಳಿದೆ. ಆ್ಯಂಡ್ ಅದರ ಜೊತೆಗೆ ನಾವು ಒಂದು ಕತ್ತಲು ಕೋಣೆಯಲ್ಲಿ ಒಂದು ದೀಪನ ಹಚ್ಕೊಂಡು ಸೊ ಅದನ್ನು ದಿಟ್ಟಿಸಿ ನೋಡ್ತಾ ಇದ್ದರೆ, ಅಥವಾ ನೀವು ಬ್ಲಿಂಕ್ ಮಾಡದೆ ಎಷ್ಟು ಹೊತ್ತಿರ್ಬೋದು ಅನ್ನೋದನ್ನು ಪ್ರತಿದಿನ ಟೈಮರ್ ಸೆಟ್ ಮಾಡಿಕೊಂಡು, ಪ್ರತಿದಿನ ಅದು ಆ ಟೈಮರ್ನ ನನ್ನ ಟೈಮ್ ನಾನೇ ಬೀಟ್ ಮಾಡಿಕೊಂಡು, ಸೊ ಹೀಗೆ ಎಷ್ಟು ಹೊತ್ತು ನಾನು ಬ್ಲಿಂಕ್ ಮಾಡದೆ ಇರ್ಬೋದು ಅಂತ ಈ ಥರದ ಪ್ರಿಪ್ರೇಷನ್ ಸಾಕಷ್ಟು ಹೋಗಿದೆ ಸರ್. ಅದೇ ಹೇಳಿದ್ನಲ್ಲ, ಪರದೆ ಮೇಲೆ 2.5 ಗಂಟೆ ಕಾಣುತ್ತೆ ಸಿನಿಮಾ, ಆದರೆ ಅದ್ರ ಹಿಂದೆ ಸಾವಿರಾರು ಗಂಟೆಗಳ ಪ್ರಿಪ್ರೇಷನ್ಸ್ಗಳಿರುತ್ತೆ. ಏನು ಸರ್? ಒಂದು ಸೀನು ಶಾರ್ಟಲ್ಲಿ ಈಗ ಶೂಟಿಂಗ್ ಟೈಮಲ್ಲಿ ವಿತೌಟ್ ಬ್ಲಿಂಕ್ ಎಷ್ಟು ನಿಮಿಷ ಇರ್ತಾ ಇತ್ತು ಅಂತ ಒಂದು ಸೀನ್ಗಳು? ಸರ್ ಕೆಲವ್ರು ಹೋಗ್ತಿತ್ತು ಸರ್, 1-1.5 ನಿಮಿಷದ ಮೇಲೂ ಹೋಗ್ತಾ ಇತ್ತು ಕೆಲವು ಸತಿ. ಡಿಪೆಂಡ್ಸ್ ಅದು. ಅಂದರೆ ಈಗ ಕಟ್ಗಳು ಮಾಡ್ಕೋತೀವಿ, ಡಿಜಿಟಲ್ ಕ್ಯಾಮ್ರಾ ಆಗಿರೋದ್ರಿಂದ ಒಂದಿಷ್ಟು ಕಟ್ಗಳು ಮಾಡ್ಕೋತೀವಿ, ಒಂದಿಷ್ಟು ಹಂಗಂತ ನಾನು ಒಂದೊಂದು ವರ್ಡ್ನ ಹೇಳ್ತಾ ಇದು ಮಾಡೋದಕ್ಕಾಗಲ್ಲ. ಆ್ಯಂಡ್ ತುಂಬ ನಾನು ಕಾನ್ಷಿಯಸ್ ಆಗು ಮಾಡೋಕ್ಕಾಗಲ್ಲ ಸರ್. ನನಗೆ ಮಜಲ್ ಮೆಮೊರಿ ಅಂತಿರುತ್ತೆ ಪ್ರತಿಯೊಬ್ಬನ ಮನುಷ್ಯನಿಗೂ. ಫಾರ್ ಎಕ್ಸಾಂಪಲ್, ನಾನು ಟಿ ವಿ ನೋಡ್ಕೊಂಡು ಊಟ ಮಾಡ್ತಿದ್ದೀನಿ ಅಂದರೆ ಕೈ ಬಾಯಿಗೆ ಹೋಗುತ್ತೆ, ಮೂಗುಗೋ ಕಿವಿಗೋ ಹೋಗಲ್ಲ. ಮತ್ತು ನಾನು ಅದನ್ನು ಯೋಚನೆ ಮಾಡಲ್ಲ, ಈಗ ಕೈ ಬಾಯಿಗೆ ಹೋಗಬೇಕು ಅಂತ ನಾನು ಯೋಚನೆ ಮಾಡಲ್ಲ. ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಅದು ಮಜಲ್ ಮೆಮೊರಿ ಅಂತೀವಲ್ಲ ಸರ್ ನಾವು. ಹಾಗೆ ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ 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 ಕಣ್ಣು ಬ್ಲಿಂಕ್ ಮಾಡದೆ ಒಂದಿಷ್ಟು ಹೊತ್ತಿರೋದಕ್ಕೆ ಅದಕ್ಕೆ ಅಭ್ಯಾಸ ಆಗುತ್ತೆ. ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ನಾನು ಆ್ಯಕ್ಟಿಂಗ್ ಮಾಡುವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಾನು ಲೈನ್ ಹೇಳಬೇಕು, ಇಮೋಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ನನ್ನ ಇಮೋಷನ್ಸ್ ಅದೇ ಸರ್ ಪ್ರಾಕ್ಟೀಸ್. ಅಂದರೆ ಯಾವುದು ನಾನು ಸೆಟ್ಟಿಗೆ ಬಂದ್ಬಿಟ್ಟು ಅದನ್ನು ಈಗ ಮಾಡ್ತೀನಿ ಅಂತಂದರೆ ಯಾವುದೂ ಆಗೋದಿಲ್ಲ. ಅದಕ್ಕೆ ತಿಂಗಳಾನ್ಗಟ್ಲೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ರೇಸರು ಅಥವಾ ಈಗ ನೀವು ಹುಸೇನ್ ಬೋಲ್ಟ್ ಅವ್ರು ಯಾರನ್ನೋ ತಗೊಂಡಾಗ ಅವ್ರು 100 ಮೀಟ್ರ್ ಅಷ್ಟೇ ಓಡೋದು ರೆಕಾರ್ಡು. ನಿಮಗೆ ಹಿಂಗಾಗೋಗುತ್ತೆ, 9 ಸೆಕೆಂಡು 10 ಸೆಕೆಂಡಲ್ಲೇನೋ ಓಡ್ತಾರಲ್ಲ ಅವರು, 10 ಸೆಕೆಂಡ್ ಸಖತ್ತಲ್ವಾ ಅಂತ. ಅವರು 0.1 ಸೆಕೆಂಡ್ನ ಕಮ್ಮಿ ಮಾಡಬೇಕು, ಇನ್ನೊಬ್ರಿಗಿಂತ ಫಾಸ್ಟಾಗಿ ಓಡಬೇಕು ಅಂದರೆ ಆ 0.1 ಸೆಕೆಂಡ್ ಕಮ್ಮಿ ಓಡೋದಕ್ಕೆ ಅವರು 1 ವರ್ಷನೋ 1.5 ವರ್ಷನೋ 2 ವರ್ಷನೋ ಪ್ರತಿದಿನ ಓಡಿರ್ತಾರೆ. 0.1 ಅದು ನಮಗೆ ಭಾಳ ಚಿಕ್ಕದಾಗಿ ಕಾಣುತ್ತದು, ಬಟ್ ಅದರ ಹಿಂದಿನ ಪ್ರಿಪ್ರೇಷನ್ ಇದೆಯಲ್ಲ ಅದು ಬಹಳ ದೊಡ್ಡದಾಗಿರುತ್ತೆ. ಸೊ ಯಾವುದೇ ಒಂದು, ಯಾಕಂದರೆ ಇಷ್ಟು ಜನರು ನೋಡ್ತಿದ್ದಾರೆ, ಇಷ್ಟು ಜನರು ಮಾಡ್ತಿದ್ದಾರೆ. ಆ್ಯಂಡ್ ಮುಖ್ಯವಾಗಿ ಎಲ್ಲವನ್ನು ಬಿಟ್ಟು ನಾವು ಸಿನಿಮಾ ನಾವು ಓದಿರೋದೇ ಬೇರೆ, ನಾವು ಕಲಾವಿದರಾಗಬೇಕು ಅಂತ ಈ ಕಡೆ ಬಂದಾಗ ಸೊ ನನಗೆ ಮಾಡೋಕ್ಕೆ ಬರೋದೇ ಇದೊಂದು ಕೆಲಸ. ನಾನು ಎಷ್ಟರ ಮಟ್ಟಿಗೆ ಈ ಪಾತ್ರಕ್ಕೆ ಜೀವ ಕೊಡ್ಬೋದು, ಎಷ್ಟರ ಮಟ್ಟಿಗೆ ಈ ಪಾತ್ರದ ಆತ್ಮ ಹಿಡಿಬೋದು ಅಂದರೆ ಅದು ತುಂಬ ಮುಖ್ಯ ಆಗಿತ್ತು ಬಿಲೀವ್ ಮಾಡೋದಕ್ಕೆ. ಯಾಕಂದರೆ ಒಂದು ಮೇಜರ್ ಪಾಯಿಂಟ್ ಇದೆ ಇಡೀ ಸಿನಿಮಾದಲ್ಲಿ, ಅಪೂರ್ವ ಯಾಕೆ ಟೈಮ್ ಟ್ರಾವೆಲ್ ಮಾಡ್ತಾನೆ, ಅಪೂರ್ವನೇ ಯಾಕೆ ಟೈಮ್ ಟ್ರಾವೆಲ್ ಮಾಡ್ತಾನೆ ಅಂತ. ಸೊ ಆ ಅಪೂರ್ವನೇ ಯಾಕೆ ಟೈಮ್ ಟ್ರಾವೆಲ್ ಮಾಡ್ತಾನೆ ಅನ್ನೋದಕ್ಕೆ ನಾನು ಕಣ್ಮೆಟೆಕ್ಸ್ತೆ ಅಭಿನಯಿಸೋದು ಬಹಳ ಮುಖ್ಯ ಆಗಿತ್ತು. ನಾನು ಒಂದು ನಂಬ್ತೀನಿ ಸರ್, ನಾನು ಮಾಡುವ ಪಾತ್ರ ನಾನು ನಂಬಲಿಲ್ಲ ಅಂತಂದರೆ ನಾನು ಆಡಿಯನ್ಸ್ನ ನಂಬಿಸೋದಕ್ಕಾಗೋದಿಲ್ಲ, ಇದು ಸೂಪರ್ ಮಾತಿದೆ ಅಲ್ವಾ? ಸೊ ಫಸ್ಟ್ ನಾನು ಮಾಡುವ ಪಾತ್ರ ನಾನು ನಂಬಬೇಕು, ನಾನು ಸಂಪೂರ್ಣವಾಗಿ ನಂಬಬೇಕು. ಆ್ಯಂಡ್ ಆವಾಗ ನಾನು ನೋಡ್ತಿರೋರನ್ನ ನೋಡಿ ಇದು ಸತ್ಯ ಅಂತ ನಾನು ನಂಬಿಸ್ಬೋದು. ಸೂಪರ್ ಸರ್, ಒಳ್ಳೆಯದಾಗಲಿ. ತುಂಬ ಕಷ್ಟಪಟ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಕ್ಸಸ್ ಅನ್ನೋದು ನಿಮಗೆ ಸಿಗಲಿ ನಾನು ಕೇಳ್ಕೊತೀನಿ ಮಾತ್ರ. ಇಲ್ಲ ಸರ್, ನಾನು ಎಲ್ಲರಲ್ಲೂ ಕೇಳೋದಷ್ಟೇ, ನಾನು ಯಾವುದೇ ಸಿನಿಮಾನ ಅಂದರೆ ಇವತ್ತು ಎಂಥ ಪರಿಸ್ಥಿತಿಲಿ ಇದ್ದೀವಿ ನಾವು ಅಂದರೆ, ಸಿನಿಮಾದಲ್ಲಿ ಕಲಾವಿದರು ಹೇಗೆ ಮಾಡಿದ್ರು, ನಿರ್ದೇಶಕರದ್ದು ಬರವಣಿಗೆ ಅಥವಾ ಸೀನ್ ಕಟ್ಟಿದ್ದು ಹೇಗಿತ್ತು,
ಅಥವಾ ಮ್ಯೂಸಿಕ್ ಹೆಂಗಾಯಿತು ಅಂತ ನಾವು ಕೇಳೋದೇ ಇಲ್ಲ ಸರ್. ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ತು, ಈ ವಾರ ಎಷ್ಟು ಕಲೆಕ್ಷನ್ ಆಯ್ತಂತೆ ಸಿನಿಮಾದು ಅಂತ ಮಾತಾಡ್ತಾರೆ. ಬೇಜಾರಾಗ್ಬಿಡುತ್ತೆ. ಎಲ್ಲವನ್ನು ದುಡ್ಡಿಂದ ಅಳೆಯೋದು ಭಾಳ ತಪ್ಪು. ಜೀವನಕ್ಕೆ ದುಡ್ಡು ಬೇಕು, ಆದರೆ ದುಡ್ಡೇ ಜೀವನ ಆಗಬಾರ್ದು ಅಲ್ವಾ. ಸೊ ಈಗ ಒಂದಿನ 100 days ಹೊಡೆದ್ರೆ ಸಕ್ಸಸ್ ಅಂತ ಆಗ್ತಿತ್ತು, ಈಗ 100 crores ಮಾಡಿದ್ರೆ ಸಕ್ಸಸ್ ಅಂತ ಆಗಿದೆ. ಸೊ ಈ ಸಕ್ಸಸ್ನ ಡಿರೈವ್ ಮಾಡೋರು ಯಾರು? ಇದೇ ಸಕ್ಸಸ್ ಇದೆ. ಸೊ ನನ್ನ ಪ್ರಕಾರ ನಾನು ಮಾಡಿರೋ ಕೆಲಸ ಜನರಿಗೆ ಮುಟ್ಟಿದ್ರೆ ನನಗೆ ಅದೇ ಸಕ್ಸಸ್. ಹೆಚ್ಚಿನ ಜನರಿಗೆ ಅಂದರೆ ನಾನು ಅದು ಹೇಳ್ತಿರೋದು ಸರ್, ಸಿನಿಮಾದವ್ರು ಕೇಳ್ತಾರೆ, ಓಕೆ ಸಿನಿಮಾದೊಳಗಿನ ಕಷ್ಟಗಳು ಗೊತ್ತಿರುತ್ತೆ, ಇದು ಗೊತ್ತಿರುತ್ತೆ, ಸೊ ಕಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಬಟ್ ಕಾಮನ್ ಆಡಿಯನ್ಸ್ ಕೇಳೋದಿದೆಯಲ್ಲ, ಅದು ನಮಗೆ ಭಾಳ ಬೇಜಾರಾಗ್ಬಿಡುತ್ತೆ. ಕಾಮನ್ ಆಡಿಯನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಲಿ, ಕೆಟ್ಟದಾಗಿತ್ತಿಲ್ಲ ಪರ್ಫಾರ್ಮೆನ್ಸ್, ಚೆನ್ನಾಗಿರಲಿಲ್ಲ ಅಂತ ಹಂಗೆ ಮಾತಾಡಲಿ ಬೇಕಾದರೆ. ಬಟ್ ಇದು ಕಲೆಕ್ಷನ್ ಕೇಳೋದು ಪಾಪ ಅವ್ರನ್ನ ಆ ಸ್ಥಿತಿಗೆ ನೂಕಿದ್ದೀವಿ. ಅವರು ಪಾಪ ಅವರು ತಪ್ಪಲ್ಲ, ನಾವು ಆ ಸ್ಥಿತಿಗೆ ನೂಕಿದ್ದೀವಿ ಅವ್ರನ್ನ ಕರ್ಕೊಂಡೋಗ್ಬಿಟ್ಟು. ಸೊ ಅದು ತಪ್ಪಾಗುತ್ತೆ. ಯಾಕಂದರೆ ಗೊತ್ತಿಲ್ಲ, ಸಿನಿಮಾಗಳು ಹೊಸಬ್ರು ಸಿನಿಮಾಗಳು ಮೇಜರ್ಲಿ ಕಲೆಕ್ಷನ್ ಮೇಲಲ್ಲ ಸರ್, ಇಮೋಷನ್ ಮೇಲೆ ವರ್ಕ್ ಆಗುತ್ತೆ. ಕನೆಕ್ಟ್ ಆಗಬೇಕು, ಸಿನಿಮಾ ಕನೆಕ್ಟ್ ಆಗಬೇಕು. ಅಂದರೆ ಸರ್ ನಮ್ಮದೇ ತಪ್ಪು. ಅಂದರೆ ನಾವು ಪ್ರೇಕ್ಷಕರನ್ನ ಮುಟ್ಟೋದ್ರಲ್ಲಿ ಸೋಲ್ತಾ ಇದ್ದೀವಿ ನಾವು. ಪಾಪ ಅವ್ರಿಗೆ ದೋಷಿಸ್ಬಾರ್ದು ನಾವು ಮುಟ್ಟೋದಕ್ಕೆ ತಪ್ಪು. ಆಮೇಲೆ ಕಂಪ್ಯಾರಿಸನ್ಗಳು ಶುರುವಾಗ್ಬಿಡ್ತವೆ ಸರ್. ಒಂದಿಷ್ಟು ಜನ ಸಿನಿಮಾ ರಿವ್ಯೂಸ್ ಕೊಡ್ತಾರೆ, ಅದು ಕೊಡ್ತಾರೆ. ಕರೆಕ್ಟ್ ಸಿನಿಮಾ ರಿವ್ಯೂಸ್ ಕೊಡ್ಬೇಕು. ನಾನು ಎಲ್ಲರಲ್ಲೂ ಕಳಕಳಿಯಾಗಿ ಕೇಳ್ಕೊಳ್ಳೋದು ಏನಂತ, ಇನ್ಮೇಲೆ ರಿವ್ಯೂಸ್ ಕೊಡ್ತೀರಾ ಕರೆಕ್ಟು. ಅಂದರೆ ನಾನು ಮೇನ್ ಸ್ಟ್ರೀಮ್ ರಿವ್ಯೂವರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಸೊ ಅವ್ರವ್ರ ಕೆಲಸ ಏನೋ ಮಾಡ್ತಾ ಹೋಗ್ತಾರೆ, ಅದು ಓಕೆ. ಜನರಲಿ ನಾವೀಗ ಕಂಪ್ಯಾರಿಸನ್ ಮಾಡಿ ನಾನು ರಿವ್ಯೂ ಅಂದರೆ ರಿವ್ಯೂವರ್ಸ್ ಬಗ್ಗೆ ಅಲ್ಲ, ನಾವು ಜನರಲಿ ಯಾವುದೇ ಒಂದು ಸಿನಿಮಾನ ನಾವು ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ತೀವಿ. ರಿವ್ಯೂ ತಪ್ಪಾಗುತ್ತೆ, ಕರೆಕ್ಟು, ರಿವ್ಯೂ ತಪ್ಪಾಗುತ್ತೆ. ಕಂಪ್ಯಾರಿಸನ್ ಅಂತ ಅಂದ್ಕೊಳ್ಳೋಣ, ನಾವು ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೀವಿ. ಇದು ಆ ಸಿನಿಮಾ ಥರ ಇದೆ, ಇದೊಂಚೂರು ಈ ಸಿನಿಮಾ ಥರ ಇದೆ, ಇದು ಇಲ್ಲಿಂದ ತೆಗೆದುಬಿಟ್ಟಿದ್ದಾರೆ, ಇದು ಹಂಗಾಗಬೇಕಿತ್ತು, ಆ ಸಿನಿಮಾ ಮೇಕಿಂಗ್ ಹಿಂಗಿದೆ, ಈ ಸಿನಿಮಾದ ಮೇಕಿಂಗ್ ಒಂದು ಸ್ವಲ್ಪ. ಸೊ ನಾವು ಇನ್ಮೇಲೆ ಕಂಪ್ಯಾರಿಸನ್ ಮಾಡುವಾಗ ಗ್ರೌಂಡ್ ಲೆವೆಲಿಂದ ಕಂಪ್ಯಾರಿಸನ್ ಮಾಡೋಣ. ಆ ಸಿನಿಮಾ ಬಜೆಟ್ ಎಷ್ಟು, ನಮ್ಮ ಸಿನಿಮಾ ಬಜೆಟ್ ಎಷ್ಟು, ಆ ಸಿನಿಮಾ ಯಾವಾಗ ರಿಲೀಸ್ ಆಯಿತು, ಈ ಸಿನಿಮಾ ಯಾವಾಗ ರಿಲೀಸ್ ಆಯಿತು, ಕಾಲಘಟ್ಟ. ಓಕೆ, ಆ್ಯಂಡ್ ಆ ಸಿನಿಮಾ ಮಾಡಿದಂಥ ನಟರು ಯಾರು, ಈ ಸಿನಿಮಾ ಮಾಡಿದಂಥ ನಟರುಗಳು ಯಾರು. ಓಕೆ, ಆ್ಯಂಡ್ ಆ ಸಿನಿಮಾ ನಾವೀಗ ಪಕ್ಕದ ರಾಜ್ಯದ ಸಿನಿಮಾಗಳ ಜೊತೆ ಕಂಪೇರ್ ಮಾಡ್ತೀವಿ ಅಂದರೆ ಅಲ್ಲಿ ಅವರದೇ ಭಾಷೆಯನ್ನು ನೋಡುವಂಥ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ, ಆ್ಯಂಡ್ ನಮ್ಮಲ್ಲಿ ನಮ್ಮ ಭಾಷೆಯನ್ನು ನೋಡುವಂಥ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ, ರೇಷ್ಯೋ. ಓಕೆ, ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಆ್ಯಂಡ್ ಈ ರೀತಿ ಇನ್ ಡೆಪ್ತಲ್ಲಿ ನಮಗೆ ಕಂಪ್ಯಾರಿಸನ್ ಆಗಬೇಕು, ಬರೀ ಒಂದು ಮೇಕಿಂಗ್ ವೈಸ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನನಗೆ ನಾನು ಇಲ್ಲಿ ಸಿನಿಮಾ ಮಾಡ್ತೀನಿ ಅಂತಂದರೆ, ಈಗ ಸರ್ ಮಂಗಳೂರಲ್ಲಿ ಕೋಸ್ಟಲ್ ರೋಡ್ ಇದೆ ಸರ್. ಅದು ಬೇಡ ಸರ್. ಈಗ ನಿಮ್ಮದೇ ಹೋದ್ವಾರ KTM ರಿಲೀಸ್ ಆಗಿದೆ, 8ಕ್ಕೆ ಇದು ರಿಲೀಸ್ ಆಗುತ್ತೆ. KTM ಇದನ್ನ ಇಟ್ಕೊಂಡು ಕಂಪ್ಯಾರಿಸನ್ ಮಾಡಿದ್ರೆ ತಪ್ಪಲ್ಲ ಅದು. ಡೆಫಿನೆಟ್ಲಿ ಅಲ್ವಾ, KTM ಅಲ್ಲೇ ಬೇರೆ ರೋಲ್. ಹೌದು. ಆಮೇಲೆ ಒಬ್ಬ ಕಲಾವಿದನ ಕೆಲಸನೇ ಹಾಗೆ ಅಲ್ವಾ ಸರ್. ಈಗ ಮಾಡಿ ಸಿನಿಮಾನೇ ನಾನು ಮಾಡ್ತಾ ಹೋದರೆ ನಾನು ಕಲಾವಿದನಾಗಿ ಹೇಗೆ ಬೆಳೀಲಿ, ನನ್ನೊಳಗೆ ಒಬ್ಬ ಕಲಾವಿದನಾಗಿ ಹೇಗೆ ಬೆಳೀಲಿ, ಆ್ಯಂಡ್ ಆಡಿಯನ್ಸ್ ಬೇರೆ ಬೇರೆ ಸೆಟ್ ಆಫ್ ಆಡಿಯನ್ಸ್ ನಾನು ಹೇಗೆ ಮುಟ್ಟಲಿ ಸರ್. ನಾನಿರುವ ಪ್ರತಿ ವರ್ಗವನ್ನು ಮುಟ್ಟಬೇಕು ಸರ್. ನನಗೆ ನನ್ನ ದೃಷ್ಟಿ ಅಷ್ಟೇ, ನಾನು ಸ್ಟಾರ್ ಆಗಿಬಿಡ್ಬೇಕು ನಾನು ಅಷ್ಟು ಅದಲ್ಲ ಸರ್. ನನ್ನ ತಲೆಯಲ್ಲಿರೋದು, ನಾನು ಆಡಿಯನ್ಸ್ ಅಂತ ಬಂದಾಗ ಒಂದು ಸಿನಿಮಾ ಇಟ್ಕೊಂಡು ಎಲ್ಲರೂ ಮುಟ್ಟೋಕ್ಕಾಗಲ್ಲ. ಎಲ್ರಿಗೂ ಪುಳಿಯೋಗರೆ ಇಷ್ಟ ಇಲ್ಲ, ಅಥವಾ ಎಲ್ರಿಗೂ ಪಲಾವ್ ಇಷ್ಟ ಇಲ್ಲ. ಸೊ ಬೇರೆ ಬೇರೆ ಚಾಯ್ಸಸ್ಗಳಿರ್ತವೆ ಎಲ್ರಿಗೂ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ನಾನು ಒಂದೊಂದು ಸಿನಿಮಾ ಮುಖಾಂತರ ಒಂದೊಂದು ವರ್ಗದ ಆಡಿಯನ್ಸ್ನ ಮುಟ್ತಾ ಹೋಗ್ತೀನಿ. ಸೊ ದಿಯಾ ಮುಖಾಂತರ ಒಂದು ಸೆಟ್ ಆಫ್ ಆಡಿಯನ್ಸ್ನ ಮುಟ್ಟಿದ್ದೀನಿ, ದಸರಾ ಮುಖಾಂತರ ಒಂದು ಸೆಟ್ ಆಫ್ ಆಡಿಯನ್ಸ್ನ ಮುಟ್ಟಿದ್ದೀನಿ, KTM ಮುಖಾಂತರ ಒಂದು ಸೆಟ್ ಆಫ್ ಆಡಿಯನ್ಸ್ನ ಮುಟ್ತಾ ಇದ್ದೀನಿ. ನೆಕ್ಸ್ಟ್ ಬರ್ತೀನಿ ಬ್ಲಿಂಕ್ ಸಿನಿಮಾ ಮುಖಾಂತರ ಇನ್ನೊಂದಿಷ್ಟು ಜನ ಆಡಿಯನ್ಸ್ನ ಮುಟ್ತೀನಿ. ಸೊ ನೀವು ಬೇರೆ ಆಡಿಯನ್ಸ್ಗಳೇನು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಇದು ನಿಮಗೋಸ್ಕರ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ ನಾನು, ಬಟ್ ಈ ಸಿನಿಮಾ ಮಾಡಿರುವ ಆ ಸೆಟ್ ಆಫ್ ಆಡಿಯನ್ಸ್ ನಂಗೆ ಸಪೋರ್ಟ್ ಮಾಡಿದ್ರೇ ನಾನು ನೆಕ್ಸ್ಟ್ ಸೆಟ್ ಆಫ್ ಆಡಿಯನ್ಸ್ಗೆ ಇನ್ನೊಂದಕ್ಕೆ ಮುಟ್ಟಕ್ಕೆ ಹೋಗ್ತೀನಿ. ಸೊ ಇದು ಕಾಲಕ್ರಮೇಣ ಏನಾಗುತ್ತೆ, ಪ್ರಾಬಬ್ಲಿ ಎಲ್ಲ ಆಡಿಯನ್ಸ್ನೂ ಒಂದು ಕಡೆಗೆ ಹಾಕ್ತೀನಿ ನಾನು ಆಮೇಲೆ. ಸೊ ಅದಕ್ಕೆ ಟೈಮ್ ಬೇಕು ಸರ್. ಸೊ ಟೈಮ್ ಬೇಕು, ಪ್ರೋತ್ಸಾಹ ಬೇಕು. ಈ ಥರ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆದಾಗ ಧೈರ್ಯ ಬೇಕು ಸರ್. ನನ್ನ ಬಗ್ಗೆ ಅಲ್ಲ, ನಾನು ಯಾವಾಗಲೂ ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡ್ತೀನಿ. ಯಾಕಂದರೆ ಆವತ್ತು ನಿರ್ಮಾಪಕರು ನಂಬಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತು ಈ ಥರದ್ದೇನೋ ಅಭಿನಯ ಮಾಡಿದ್ದೀನಿ, ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ನಾಳೆ ಅವ್ರಿಗೆ ಮತ್ತೆ ಕಾನ್ಫಿಡೆನ್ಸ್ ಬರಬೇಕು, ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ಬೋದು ಅಂತ. ಆ ಕಾನ್ಫಿಡೆನ್ಸ್ ನೀವು ಕೊಡಿ ನಮಗೆ. ಸೊ ಆ ಪ್ರೋತ್ಸಾಹ ನೀವು ಕೊಡಿ, ಹೊಸಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ಬೋದು ಅಂತ. ಅವ್ರು ಖಂಡಿತವಾಗ್ಲೂ ನಾಳೆ ಈಗ ಯಾರು ನೋಡ್ತಿದ್ದಾರಲ್ಲ ಇವತ್ತು,
ಅವ್ರನ್ನೇ ಯಾರೋ ಒಬ್ರನ್ನ ಹಾಕೊಂಡು ಸಿನಿಮಾ ಮಾಡ್ತಾರೆ ನಾಳೆ. ಹೌದು ನಿಜ. ಯಾಕಂದರೆ ನಾನು ದಸರಾ ಮಾಡುವಾಗ, ದಸರಾ ಮುಹೂರ್ತ ಆದಾಗ ನನಗೆ ಗೊತ್ತಿರಲಿಲ್ಲ ಸರ್. ನಾನು ಸುಮ್ಮನೆ ಒಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ನೋಡಿ, ಓ ನಾನೇ ಸರ್ತು ದಸರಾ ಸಿನಿಮಾ ಮುಹೂರ್ತ ಆಗಿದೆ, ಗುಡ್ ಅಂತ ಹಿಂಗೆ ಮುಂದಕ್ಕೆ ಹೋದೆ. ಸೊ ನಾನು ಕೊನೆಗೆ ಆ ಸಿನಿಮಲ್ಲಿ ನಾನಿದ್ದೆ, ನನಗೆ ಗೊತ್ತಿರಲಿಲ್ಲ. ಸೊ ಇವತ್ತು ನೀವು ಪ್ರೋತ್ಸಾಹ ಕೊಟ್ಟರೆ ನಿಮ್ಮ ಮನೆ ಮಗನ್ನ ನಾಳೆ ಅವ್ರು ಹಾಕೊಂಡು ಸಿನಿಮಾ ಮಾಡ್ಬೋದು. ನಿಮ್ಮ ಮನೆ ಇರುವಂಥ ಒಬ್ಬ ಕಲಾವಿದ ಆಗಬೇಕು ಅಂತ ಆಸೆ ಇರುವ ಹುಡುಗನ್ನ ಅವ್ರು ಪ್ರೋತ್ಸಾಹಿಸ್ಬೋದು ನಾಳೆ ನಿರ್ಮಾಪಕರಾಗಿ. ಸೊ ಹಾಗೆ ಸಿನಿಮಾ ಇಂಡಸ್ಟ್ರಿ ಅಥವಾ ಒಂದು ಯಾವುದೇ ಒಂದು ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯ ಆಗೋದು. ಸೊ ಬಿಗಿನಿಂಗ್ ಸ್ಟೇಜಲ್ಲಿ ಪ್ರೋತ್ಸಾಹ ಭಾಳ ಇಂಪಾರ್ಟೆಂಟ್ ಸರ್. ಪ್ರೋತ್ಸಾಹ ಮತ್ತು ಧೈರ್ಯ ಭಾಳ ಇಂಪಾರ್ಟೆಂಟ್. ಅದು ಕೊಟ್ಟರೆ ವಂಡರ್ಸ್ಗಳು ಕ್ರಿಯೇಟ್ ಆಗುತ್ತೆ ಹೋಗ್ತಾ ಹೋಗ್ತಾ. ಎಸ್ ಸರ್. ಓಕೆ ಸರ್, ಇನ್ನೇನು ಸರ್, ಬ್ಲಿಂಕ್ ಬಗ್ಗೆ ಎಲ್ಲ ಮಾತಾಡಿ, ನಿಮ್ಮ ಬಗ್ಗೆ ಮಾತಾಡಿದ್ದೀನಿ. 8 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಮತ್ತೆ ಅದನ್ನೇ ಹೇಳ್ತಾ ಇರ್ತಾರೆ, ಬನ್ನಿ ಕನ್ನಡ ಸಿನಿಮಾ ನೋಡಿ ಅಂತ. ಏನು ಹೇಳ್ತೀರಾ ಸರ್? ತುಂಬ ಕ್ಯಾಲಿಬರ್ ಇರುವಂಥ ಸಿನಿಮಾ. ನನಗೆ ಏನು ಮಾತಾಡಬೇಕು ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಒಂದು ಭಾಳ ಕ್ಯಾಲಿಬರ್ ಇರುವಂಥ ಸಿನಿಮಾ, ವಿಭಿನ್ನವಾದ ಸಿನಿಮಾ, ವಿಚಿತ್ರವಾದ ಸಿನಿಮಾ. ಒಂದು ಒಳ್ಳೆ ನ್ಯೂಸ್ ಆಡಿಯನ್ಸಿಗೆ. UI ರಿಲೀಸ್ ಆಗ್ತಾಯಿದೆ ಫೆಬ್ರವರಿಲೇ ಅಥವಾ ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ ಅಂತ ಮಾತುಕತೆಗಳಿವೆ, ನನಗೂ ಗೊತ್ತಿಲ್ಲ. ಅದ್ರ ಜೊತೆಗೆ ನಮ್ಮ ಸಿನಿಮಾನೂ ರಿಲೀಸ್ ಆಗ್ತಿದೆ ಅಕ್ಕಪಕ್ಕ ಪ್ರಾಬಬ್ಲಿ, ಅಥವಾ ಅದಾದಮೇಲೆ, ಅದಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ಆಗಲಿ. ಅದು ಯಾವಾಗ ಬೇಕಾದ್ರೆ ರಿಲೀಸ್ ಆಗಲಿ. UI-ನೇ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಒಂದು ಸಣ್ಣ ಹುಚ್ಚುತನ ಇರುತ್ತೆ ಉಪೇಂದ್ರ ಸರ್ ಸಿನಿಮಾಗಳಲ್ಲಿ. ಒಂದು ವಿಭಿನ್ನತೆ ಇರುತ್ತೆ, ವಿಚಿತ್ರ ಇರುತ್ತೆ. ಅಂಥದ್ದೇ ಒಬ್ಬ ನಿರ್ದೇಶಕರು ನಮ್ಮ ಶ್ರೀನಿಧಿ. ಅವ್ರ ಯೋಚನೆನೇ ಬೇರೆ, ಅವ್ರ ಆಲೋಚನೆಗಳೇ ಬೇರೆ. ಅವರು ಮಾತಾಡ್ತಿರುವಾಗ ಅಂದರೆ ಅವ್ರು ಬರೆದಿರುವ ರೀತಿಯೇ ಬೇರೆ. ಸೊ ಇದು ಒಂಥರ ವಿಭಿನ್ನವಾದ ವಿಚಿತ್ರವಾದ ಸಿನಿಮಾ. ಸೊ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ದಯವಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿ. OTT ನೋಡ್ತೀನಿ ಅಂದರೆ ಇವತ್ತಿನ ಮಟ್ಟಿಗೆ ಸಿನಿಮಾ OTT ರಿಲೀಸ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. OTT ತುಂಬ ಈಸಿ ಇಲ್ಲ ಇವತ್ತು. ನೀವೇನಾದ್ರು ಸಿನಿಮಾ ನೋಡಿಬಿಟ್ಟು ಸಿನಿಮಾ ಪೋಸ್ಟರ್ಸ್